ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ವಯಸ್ಸು ಅನ್ನೋದು ಕೇವಲ ನಂಬರ್ ಅಲ್ಲ. ಹಿರಿಯರಿಗೆ ನಾವು ಗೌರವ ಕೊಡೋದು ಯಾಕಾಗಿ? ಕೇವಲ ಅವರಿಗೆ ವಯಸ್ಸಾಗಿದೆ ಅಂತನಾ? ನಮಗಿಂತ ಹಿರಿಯರು ಅಂತನಾ? ಖಂಡಿತ ಅಲ್ಲ. ವಯಸ್ಸಾಗ್ತಾ ಆಗ್ತಾ ಮನುಷ್ಯನಿಗೆ ಪ್ರಬುದ್ಧತೆ ಅನ್ನೋದು ಬರುತ್ತೆ. ಬಹಳ ತಿಳ್ಕೊಂಡಿರ್ತಾರೆ, ಜ್ಞಾನಿಗಳಿರ್ತಾರೆ ಅನ್ನೋ ಕಾರಣಕ್ಕೆ ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತೇವೆ. ಜೊತೆಗೆ ನಮ್ಮ ಅಹಂಕಾರ ಕೂಡ ಅದರ ಜೊತೆಗೆ ಕೊನೆಯಾಗಲಿ ಅಂತ. ಆದರೆ ಏನೂ ಮಾಡೋಕ್ಕಾಗಲ್ಲ. ಕೆಲವರಿಗೆ ವಯಸ್ಸಾದರೂ ಕೂಡ ಪ್ರಬುದ್ಧತೆ ಅನ್ನೋದು ಬಂದಿರೋದಿಲ್ಲ, ಅಹಂಕಾರ ಅನ್ನೋದು ಕಡಿಮೆ ಆಗಿರೋದಿಲ್ಲ. ಅದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಬ್ಬರು. ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ನ ಹಿರಿಯ ನಾಯಕ, AICCಯ ಅಧ್ಯಕ್ಷರು. ವಯಸ್ಸು 82 ಆಗಿದೆ. ಅವರ ಪಕ್ಷವೇ ಹಾಗೋ ಅಥವಾ ಪಕ್ಷದಲ್ಲಿರೋರು ಹಾಗೆಯೋ ಗೊತ್ತಿಲ್ಲ, ಪ್ರಬುದ್ಧತೆಯೇ ಇಲ್ಲದೆ ಮಾತಾಡ್ತಾ ಇರ್ತಾರೆ. 10 ವರ್ಷದಿಂದ ಅಧಿಕಾರವನ್ನು ಕಳೆದುಕೊಂಡ್ರೂ ಕೂಡ ಅಹಂಕಾರ ಅನ್ನೋದು ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಕಾಂಗ್ರೆಸ್ ಪಕ್ಷದ ಲೆಕ್ಕಾಚಾರವೇ ಒಂದೊಂದ್ಸಲ ಅರ್ಥ ಆಗಂಗಿಲ್ಲ. ನಾವು ಸಂವಿಧಾನದ ರಕ್ಷಕರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಅಂತ ಇಷ್ಟು ಚಿಕ್ಕದೊಂದು ಸಂವಿಧಾನದ ಪುಸ್ತಕ ಹಿಡಿದುಕೊಂಡು ಓಡಾಡ್ತಾರೆ. ಆದರೆ ಅದನ್ನು ಎಳ್ಳಷ್ಟು ಕೂಡ ಪಾಲಿಸೋದಿಲ್ಲ. ಹೇಳೋದು ವೇದಾಂತ, ಮಾಡೋದೆಲ್ಲ ಅನಾಚಾರ ಅಂತಾರಲ್ಲ ಹಾಗೆ. ಈಗ ಕೆಲವೇ ದಿನದ ಹಿಂದೆ ತಾಯಿ ಮಕ್ಕಳ ಅಹಂಕಾರದ ಮಾತನ್ನು ಕೇಳಿದ್ವಿ. No comment. No, the poor lady, the president was getting very tired by this. No comment. No, the poor lady, the president was getting very tired by this. No comment. No, the poor lady, the president was getting very tired by this. ಇವರೇ ಹಿಡಿದುಕೊಂಡು ಓಡಾಡೋ ಸಂವಿಧಾನದ ಪ್ರಕಾರ ಆಯ್ಕೆಯಾದ ರಾಷ್ಟ್ರಪತಿಗಳು, ಈ ದೇಶದ ಮೊದಲ ಪ್ರಜೆ, ಅವರನ್ನೇ ಪೂರ್ ಲೇಡಿ ಅಂತ ಕರೆಯೋ ಸೋನಿಯಾ ಗಾಂಧಿ. ಇದೇ ಸಾಕು ಅವರ ಸಂಸ್ಕೃತಿ ಎಂಥದ್ದು ಅನ್ನೋದನ್ನು ಹೇಳುತ್ತೆ. ಈಗ ಮಲ್ಲಿಕಾರ್ಜುನ್ ಸಾಹೇಬರು 60ಕ್ಕೆ ಅರಳುಮರಳು ಅನ್ನಂಗೆ ಆಡ್ತಿದ್ದಾರೆ. ಮೊನ್ನೆ ಕುಂಭಮೇಳಕ್ಕೆ ಕೊಂಕಾಡಿದ್ರು. ಈಗ ಮತ್ತೆ ಹದ್ದು ಮೀರಿ ನಾಲಿಗೆಯನ್ನ ಉದ್ದಕ್ಕೆ ಬಿಟ್ಟಿದ್ದಾರೆ. एक मिनट देंगे आप? सुबह में ऑलरेडी मैंने सबसे पहले आपको दिया था वक्त साहब। सुबह में एजुकेशन मिनिस्टर आए नहीं थे। प्लीज प्लीज सुनिए बोलने दीजिए विषय पे हम लोग साहब, जी क्या डिक्टेटरशिप हो गया? मैं आपसे हाथ जोड़ के विनती कर रहा हूँ। को अनुरोध कर रहा हूँ, माननीय दिग्विजय जी को बोलना है। नहीं, मैं बोलना है। हम बोलने के लिए तैयार भी किए हैं और आपको क्या क्या ठोकना है ठीक से ठोकेंगे। लेकिन सर, आप बहस आपस में करेंगे। आपसे उम्मीद करता हूं कि आप बातचीत में आप बड़े अनुभवी हैं, आपसे लोग सीखेंगे। उनको ठोकेंगे, प्लीज सरकार को ठोकेंगे, सरकार को ठोकेंगे। मैं आप ದೆಹಲಿಯಲ್ಲಿ ರಾಜ್ಯಸಭೆಯ ಕಲಾಪ ನಡೀತಾ ಇದೆ. ಮಾರ್ಚ್ 11ನೇ ತಾರೀಕು ಶಿಕ್ಷಣ ಸಚಿವಾಲಯದ ಕಾರ್ಯವೈಖರಿಯ ಬಗ್ಗೆ ಚರ್ಚೆಗಳು ನಡೆಯುತ್ತೆ. ಆ ಟೈಮಲ್ಲಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ತಮಿಳುನಾಡು ಸರ್ಕಾರ ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯ ಕುರಿತು ಒಂದಷ್ಟು ಚರ್ಚೆ ಆಗುತ್ತೆ. ಆಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ತಮಗೂ ಮಾತಾಡೋಕೆ ಅವಕಾಶ ಕೊಡಿ ಅಂತ ಕೇಳ್ಕೊಳ್ತಾರೆ. ಆದರೆ ಉಪಸಭಾಪತಿಗಳಾದ ಹರಿವಂಶ್ ಅವರು ದಿಗ್ವಿಜಯ್ ಸಿಂಗ್ ಅವರಿಗೆ ಮಾತಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರು. ಅಷ್ಟೊತ್ತಿಗೆ ಖರ್ಗೆ ಸಾಹೇಬರು ಎದ್ದು ನಾನು ಮಾತಾಡಬೇಕು ಅಂತ ಕೇಳ್ತಾರೆ. ಆದರೆ ಅದಕ್ಕೆ ಉಪಸಭಾಪತಿ ಹರಿವಂಶ್ ಅವರು ಒಪ್ಪಿಗೆಯನ್ನು ಕೊಡೋದಿಲ್ಲ. ಅಷ್ಟೇ, ಖರ್ಗೆ ಸಾಹೇಬರು ಉಪಸಭಾಪತಿಗಳ ಪೀಠದ ಕಡೆ ಕೈ ಮಾಡಿ ನಿಮಗೆ ಎಲ್ಲಿ ಮತ್ತು ಹೇಗೆ ಹೊಡಿಬೇಕು ಅನ್ನೋದು ನಮಗೆ ಗೊತ್ತಿದೆ ಅಂತ ವಾರ್ನಿಂಗ್ ಮಾಡಿಬಿಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಈ ತರಹದ ಆವಾಜ್ ಹಾಕೋಕೆ ಇದೇನು ಫಿಶ್ ಮಾರ್ಕೆಟ್ ಆಗೋಯ್ತಾ? ಅಟ್ಲೀಸ್ಟ್ ನೀವೇ ಹೇಳುವ ಸಂವಿಧಾನದ ಪ್ರಕಾರ ಆಯ್ಕೆಯಾಗಿರೋ ಉಪಸಭಾಪತಿಗಳಿಗೆ ಒಂದು ಗೌರವ ಆದರೂ ಕೊಡೋದು ಬೇಡವಾ? ಹೊರಗೆ ನೋಡ್ಕೋತೀವಿ, ಹೊಡಿತೀವಿ, ಇದೆಲ್ಲ ಯಾವ ಭಾಷೆ? ನಿಮ್ಮ ವಯಸ್ಸಿಗೆ ತಕ್ಕನಾಗಿದೆಯಾ? ಇದಾದ ನಂತರ ಸದನದಲ್ಲಿ ಭಾರೀ ಗಲಾಟೆ ಗದ್ದಲ ಶುರುವಾಗುತ್ತೆ. ಬಿಜೆಪಿ ನಾಯಕರು ಖರ್ಗೆ ಅವರ ಹೇಳಿಕೆಯನ್ನು ಖಂಡಿಸಿ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡ್ತಾರೆ. including the LOP, he
should condemn and he should apologize. जो शब्द का उपयोग किया है चेयर के प्रति, जो the word and the language used against the chair, it is unpardonable. वो अस्वीकार्य है और वो माफी योग्य नहीं है. फिर भी एलओपी को माफी मांगनी चाहिए और बताना चाहिए, अपने शब्दों को वापस लेना चाहिए, नहीं तो उसको एक्सपंज करना चाहिए. ಅಸಂಸದೀಯ ಪದವನ್ನ ಬಳಸಿದ್ದಕ್ಕೆ ಕೊನೆಗೂ ಖರ್ಗೆ ಅವರು ಕ್ಷಮೆಯನ್ನ ಕೇಳಲೇಬೇಕಾದ ಪರಿಸ್ಥಿತಿ ಕೂಡ ಬರುತ್ತೆ. ಅಲ್ಲೂ ಹಂಗಲ್ಲ ನಾನು ಹೇಳಿದ್ದು BJP ಸರ್ಕಾರಕ್ಕೆ, ಅವರು ದೇಶವನ್ನು ವಿಭಜಿಸೋದಕ್ಕೆ ಹೊರಟಿದ್ದಾರೆ, ಅದಕ್ಕೆ ಹಾಗೆ ಮಾತನಾಡಿದೆ ಅಂತ ಸಮಜಾಶಿಯನ್ನು ಕೊಡ್ತಾರೆ. मैं कभी आपके लिए नहीं बोला, मैं सरकार के पॉलिसी को हम ठोकेंगे ये कहा. माफ करना, अगर आपको मेरे बातों से अगर ठोस लगी है तो मैं आपसे माफी मांगता हूँ, मैं सरकार से नहीं. ನಾನು ಅಧ್ಯಕ್ಷರ ಬಗ್ಗೆ ಅಂತಹ ಪದಗಳನ್ನು ಬಳಸಿಲ್ಲ. ನನ್ನ ಮಾತುಗಳಿಂದ ಉಪಸಭಾಪತಿಗಳಿಗೆ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೇನೆ ಅಂತ ಕ್ಷಮೆಯನ್ನು ಕೂಡ ಕೇಳ್ತಾರೆ. ಎಕ್ಸ್ ಖಾತೆಯಲ್ಲಿ ನಂತರ ಕ್ಷಮೆ ಕೋರಿ ಒಂದು ಪೋಸ್ಟನ್ನು ಕೂಡ ಹಾಕಿಕೊಳ್ತಾರೆ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು. ಆಡಿದ್ದೆಲ್ಲ ಆಡಿ ಆಮೇಲೆ ಕ್ಷಮೆ ಕೇಳಿದ್ರೆ ಏನು ಬಂತು ಲಾಭ? ಇಂಥ ಶಬ್ದಗಳನ್ನು ಬಳಸೋದಕ್ಕೂ ಮೊದಲು ಒಂದು ಸಲ ಖರ್ಗೆ ಸಾಹೇಬರು ಯೋಚನೆ ಮಾಡಬೇಕಿತ್ತು. ಇದು ನಿಮ್ಮ ಸ್ಥಾನಕ್ಕೂ ಯೋಗ್ಯವಲ್ಲ, ನಿಮ್ಮ ವಯಸ್ಸಿಗೂ ಯೋಗ್ಯವಾದದ್ದಲ್ಲ. ಹಾಗೆ ಇನ್ನೊಂದು ಕ್ಲಾರಿಫಿಕೇಶನ್ ಅನ್ನು ಕೂಡ ಕೊಟ್ಟುಬಿಡ್ತೀನಿ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ದೇಶ ವಿಭಜಿಸೋದಕ್ಕೆ ಹೊರಟಿರೋದು ಯಾರು ಅನ್ನೋದು ಈ ಇಡೀ ದೇಶಕ್ಕೆ ಗೊತ್ತಿದೆ. ಯಾರ ಬಾಯಲ್ಲಿ ದಕ್ಷಿಣ ಭಾರತ ಸಪರೇಟ್ ದೇಶ ಆಗಬೇಕು ಅನ್ನೋದು ಬಂದಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದನ್ನು ಯಾರ್ಯಾರು ಸಮರ್ಥನೆ ಮಾಡಿಕೊಂಡಿದ್ರು ಅನ್ನೋದು ಗೊತ್ತಿರೋ ಸತ್ಯ. ಯಾವ ಪಕ್ಷದ ನಾಯಕ ವಿದೇಶಕ್ಕೆ ಹೋಗಿ ಭಾರತವನ್ನು ಒಂದು ಒಕ್ಕೂಟ ವ್ಯವಸ್ಥೆ ಅಂತ ಹೇಳಿದ್ರೋ ಅದು ಕೂಡ ಎಲ್ರಿಗೂ ತಿಳಿದಿದೆ. ಈಗ ಕೋತಿ ತಾನು ತಿಂದು ಮೇಕೆ ಬಾಯಿಗೆ ಒರೆಸ್ತು ಅಂತಾರಲ್ಲ, ಅಂಥ ಡ್ರಾಮಾಗಳನ್ನು ನಿಲ್ಲಿಸಿ ಇರೋ ಸ್ವಲ್ಪ ಗೌರವನ್ನಾದರೂ ಉಳಿಸ್ಕೊಳ್ಳಿ. ವೀಕ್ಷಕರೇ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.